Please subscribe my channel, press bell icon to get latest videos notifications. Thank you. ನಮಸ್ಕಾರ, ನಾನು ಶುಭವರ್ಧನ್ ದೀಕ್ಷಿತ್. ಈ ಸೃಷ್ಟಿಯ ಅದ್ಭುತ ಹಾಗೂ ಬ್ರಹ್ಮಾಂಡದ ಅತಿ ಪುರಾತನ ಧರ್ಮ ಸನಾತನ ಧರ್ಮ. ಸತ್ಯ, ನಿಷ್ಠೆ, ಕೋಮಲ, ಶಿಷ್ಟಾಚಾರ, ರಾಷ್ಟ್ರಧರ್ಮ, ಪರಿಸರ ರಕ್ಷಣೆ, ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಜೀವನ ಶೈಲಿಯ ಮಾರ್ಗಸೂಚಿ, ಸ್ವಯಂ ಅವಲೋಕನದ ಸ್ವಾತಂತ್ರ್ಯ, ಜಗತ್ತಿನ ಪ್ರತಿಯೊಂದು ಜೀವರಾಶಿಯು ತನ್ನ ಕುಟುಂಬ ಎನ್ನುವ ಸಂಸ್ಕೃತಿ, ಮನುಷ್ಯನಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಅಷ್ಟೇ ಯಾಕೆ, ಕಲ್ಲನ್ನು ಕೂಡ ದೈವ ಸ್ಥಾನ ನೀಡಿ ಪೂಜಿಸುವ ಹಾಗೂ ರಕ್ಷಿಸುವ ಏಕೈಕ ಧರ್ಮ ಅಂದ್ರೆ ಅದು ಸನಾತನ ಧರ್ಮ. ನಮ್ಮ ಧರ್ಮದ ಮೂಲ ಬೇರುಗಳು ನಶಿಸಿ ಹೋಗುತ್ತಿವೆ. ಆಕ್ರಮಣಕಾರರ ಹಾಗೂ ಪಾಶ್ಚಿಮಾತ್ಯದ ಅನಾಚಾರ ಹಾಗೂ ಅಸಭ್ಯ ಸಂಸ್ಕೃತಿ ನಮ್ಮಲ್ಲಿ ಬೇರು ಬಿಟ್ಟು ಮೃತ್ಯುವ ತಾಂಡವಾಡುತ್ತಿವೆ. ಅವುಗಳಿಂದ ನಾವು, ನೀವು ಹಾಗೂ ನಮ್ಮ ಮುಂಬರುವ ಪೀಳಿಗೆಯನ್ನು ರಕ್ಷಿಸುವುದು ಅನಿವಾರ್ಯವಾಗಿದೆ. ಸನಾತನ ಧರ್ಮದ ಪ್ರಾಚೀನ ಸಂಸ್ಕೃತಿಯ ಸಹಸ್ರಾರು ಗ್ರಂಥಗಳು ನಮ್ಮ ಜೀವನ ಶೈಲಿಯನ್ನು ಪ್ರಜ್ವಲಗೊಳಿಸುವುದರಲ್ಲಿ ಸಂದೇಹವೇ ಇಲ್ಲ. ಹೇಗೆ ಬೇರೆ ಬೇರೆ ದಿಕ್ಕುಗಳಿಂದ ನದಿಗಳು ಹರಿದು ಬಂದು ಸಾಗರವ ಸೇರುವವೋ, ಹಾಗೆ ವೇದಗಳು, ಉಪನಿಷತ್ಗಳು, ಪುರಾಣಗಳು, ಸೂತ್ರ ಗ್ರಂಥಗಳು ಸಮ್ಮಿಶ್ರಗೊಂಡು ಸನಾತನ ಧರ್ಮವನ್ನು ಶ್ರೀಮಂತಗೊಳಿಸಿವೆ. ಅವುಗಳನ್ನು ಪಡೆದ ನಾವುಗಳೇ ಧನ್ಯರು. ಅಂತಹ ಗ್ರಂಥಗಳಲ್ಲಿ ಅತಿ ಪ್ರಮುಖವಾದದ್ದು ವಾಲ್ಮೀಕಿ ರಚಿತ ರಾಮಾಯಣ. ಇದು ಜೀವನದ ಪ್ರತಿ ಅಡಿಯಲ್ಲೂ ಕೂಡ ಮಾರ್ಗಸೂಚಿಯಾಗಿದೆ. ರಾಜಕೀಯ, ಕೌಟುಂಬಿಕ, ಪ್ರೇಮ, ಸ್ನೇಹ, ಪ್ರತಿಶೋಧ, ನೀತಿ ಹೀಗೆ ಅಪಾರ ಜ್ಞಾನದ ಭಂಡಾರವಾಗಿದೆ. ಆದರೆ ಕಲಿಯುಗದ ಈ ಇಳಿಗಾಲಲ್ಲಿ ಭಾತೃನೇ ಭಾತೃವಿನ ವೈರಿಯಾಗಿರುವನು. ಒಬ್ಬರ ಕತ್ತನ್ನು ಒಬ್ಬರು ಛೇದಿಸುತ್ತಿರುವೆವು. ಈರ್ಷ್ಯಾ, ಆಸ್ತಿ, ಅಧಿಕಾರ, ಹಣ ಹೀಗೆ ಸಹೋದರರಲ್ಲಿ ಕಲಹಲ ಮೂಡಿದೆ. ಇವುಗಳಿಗೆಲ್ಲ ಕಾರಣ ನಾವು ನಮ್ಮ ಪೂರ್ವಜರ ಸದ್ಗುಣ, ಆಚಾರ ಮತ್ತು ನಮ್ಮ ಸಂಸ್ಕೃತಿಯ ಮೂಲ ಸಿದ್ಧಾಂತಗಳನ್ನು ಮರೆತು ಪಶುಗಳ ಹಾಗೆ ವರ್ತಿಸುತ್ತಿರುವೆವು. ಇವತ್ತು ನಾವು ನಮ್ಮ ಅತೀತದ ಕಡೆಗೆ ತಿರುಗಿ ನೋಡಬೇಕಾಗಿದೆ. ನಮ್ಮ ಪೂರ್ವಜರ ಆಚಾರ ವಿಚಾರಗಳನ್ನು ಅನುಸರಿಸಬೇಕಾಗಿದೆ. ಆದ ಕಾರಣದಿಂದಾಗಿಯೇ ಇಂದು ನಾನು ಪ್ರಪಂಚದ ಮಹಾನ್ ಸದ್ಗುಣಿ, ರಾಜ್ಯಶಾಸ್ತ್ರದ ಪಂಡಿತ, ರಾಮನ ಪ್ರಿಯ ತಮ್ಮನಾದ ಭರತನ ತ್ಯಾಗ ಹಾಗೂ ಭ್ರಾತೃನಿಷ್ಠೆಯ ಕಥೆಯನ್ನು ತಿಳಿಸಲು ಬಂದಿರುವೆ. ಸಂದರ್ಭ ರಘುಕುಲನಂದನ ಮರ್ಯಾದ ಪುರುಷೋತ್ತಮ್ ಆದಿಪುರುಷ ದಶಗ್ರೀವ ಶಿರೋಹರ ಜಾನಕಿ ವಲ್ಲಭ ಶ್ರೀರಾಮನು ತನ್ನ ತಂದೆ ದಶರಥನ ವಚನಬದ್ಧತೆಗೆ ಪಿತೃ ಕರ್ತವ್ಯವನ್ನು ನಿರ್ವಹಿಸಲು ತಮ್ಮ ಲಕ್ಷ್ಮಣ ಹಾಗೂ ಮಡದಿ ಸೀತಾ ದೇವಿಯೊಂದಿಗೆ ವನವಾಸಕ್ಕೆ ತೆರಳುತ್ತಿರುವನು. ಇತ್ತ ಅಯೋಧ್ಯೆಯ ಹೊರವಲಯದಲ್ಲಿ ನಂದಿ ಗ್ರಾಮದಲ್ಲಿ ಇರುವ ಇವರ ಪೂರ್ವಜರ ಮಂದಿರ. ಅಲ್ಲಿ ಅವರ ಪುಣ್ಯ ಸ್ಮರಣೆಯ ಪೂಜೆ ಸಲ್ಲಿಸುತ್ತಿರುವ ಭರತ ರಘುಕುಲ ವಂಶದ ಪೂರ್ವಜರ ಪ್ರತಿಮೆಗಳನ್ನು ಯಾರು ದಿವಂಗತವಾಗಿರುವರೋ ಅವರ ಪೂಜಾರ್ಪಣೆ ಮಾಡುತ್ತಾ ಬರುತ್ತಿರುವ ಭರತ. ಮೊದಲನೇ ಮೂರ್ತಿ ಪ್ರಭು, ಮಾಂಧಾತ, ರಾಜ ಬಲಿ, ಗ್ರಂಥದೇವ ಹೀಗೆ ಪೂಜಾ ಮಾಡುತ್ತಾ ಬರುವಾಗ ಕೊನೆಗೆ ನೋಡುವನು ರಾಜ ದಶರಥ. ಕೈಯಲ್ಲಿದ್ದ ಪೂಜೆ ಪಾತ್ರೆ ಕೈಜಾರಿ ಬಿತ್ತು. ದಿಗ್ಭ್ರಮಿತಗೊಂಡು ವಿಚಲಿತನಾಗಿ ತಿರುಗಿ ಪುರೋಹಿತರ ಕಡೆಗೆ ನೋಡುವನು. ಪುರೋಹಿತರು ತಲೆಬಾಗಿ ಹೇಳುವರು, ನಿಜ ರಾಜನ್, ಮಹಾರಾಜ ದಶರಥರು ವಿಧಿವಶರಾಗಿದ್ದಾರೆ. ಆಕಾಶದಲ್ಲಿ ಸಿಡಿಲು ಗರ್ಜಿಸಿದ ಹಾಗೆ ಭಾಸವಾಯಿತು ಭರತನಿಗೆ. ಸತ್ಯನಿಷ್ಠ, ಧರ್ಮಾಧಿಕಾರಿ, ಧೀಮಂತ ರಾಜ, ಕರ್ತವ್ಯನಿಷ್ಠ, ಪ್ರಜಾಪ್ರಿಯ ದಶರಥ ಮಹಾರಾಜರು ಇನ್ನಿಲ್ಲವೇ? ಅಯ್ಯೋ, ಅನಾಥರಾದೆವು ನಾವು. ಓ, ಈ ಕಾರಣದಿಂದಾಗಿ ಏನು ನನಗೆ ತುರ್ತು ಸಂದೇಶ ನೀಡಿ ಅಯೋಧ್ಯೆಗೆ ತೆರಳಲು ತಿಳಿಸಲಾಗಿದ್ದು? ಆದರೆ ಈ ಅನರ್ಥ ಸಮಾಚಾರವೇಕೆ ನನಗೆ ತಿಳಿಸಲಿಲ್ಲ? ಅಯ್ಯೋ ಎನ್ನುತ್ತಾ
ಧಾವಿಸಿ ಓಡಿ ಅಯೋಧ್ಯೆಗೆ ತಲುಪುವನು. ಆದರೆ ವಿಧಿಯ ಆಟ ಗಾಯದ ಮೇಲೆ ಇನ್ನೊಂದು ಗಾಯ ನೀಡುವ ನಿರೀಕ್ಷೆಯಲ್ಲಿತ್ತು. ಪರೀಕ್ಷೆಯ ಮೇಲೆ ಪರೀಕ್ಷೆಯು ಕಾದಿತ್ತು. ಅಣ್ಣ ಶ್ರೀರಾಮನಿಗೆ ವನವಾಸ, ಅವನ ಜೊತೆಗೆ ನೆರಳಿನಂತಿದ್ದ ಲಕ್ಷ್ಮಣ ಹಾಗೂ ಮಾತೆ ಸ್ವರೂಪಿಣಿ ಸೀತಾದೇವಿಯು ತೆರಳಿರುವ ವಿಷಯ ತಿಳಿದು ನೆಲಕ್ಕುರುಳಿ ಬಿದ್ದ. ಇದು ತನ್ನ ತಾಯಿ ಕೈಕೆಯ ಷಡಿಯಂತ್ರ ಎಂಬ ವಿಷಯ ತಿಳಿದು ಪಚನಗೊಳಿಸಲಾಗದೆ ತಳಮಳಿಸಿದ. ಭರತನಿಗೆ ರಾಜಾಭಿಷೇಕ ಹಾಗೂ ರಾಮನಿಗೆ 14 ವರ್ಷ ವನವಾಸ. ತನಗೆ ದೊರೆತಿರುವ 2 ವರಗಳನ್ನು ಅತಿ ದುರ್ಕೊಟಿಲತೆಯಿಂದ ವಚನಬದ್ಧತೆಯ ಸುಳಿಯಲ್ಲಿ ರಾಜ ದಶರಥನನ್ನು ಸಿಲುಕಿಸಿ ಹೀನಾಯ ಕೃತ್ಯಗೈದಿರುವ ತನ್ನ ಮಾತೆ ಕೈಕೆ ಎಂಬ ವಿಷಯ ತಿಳಿದು ಭರತನಿಗೆ ಎಲ್ಲಿಲ್ಲದ ಸಂಕಟ. ಕೈಕೆಯ ಮಾತೆಯ ಮೇಲೆ ಅತೀರ್ವ ಕ್ರೋಧಿತನಾಗಿ ಅಕ್ಷಯಗಳಲ್ಲಿ ಸಾಗರದ ಹಾಗೆ ಧಾರಾಕಾರದಿಂದ ಹರಿಯುತ್ತಿರುವ ನೀರು ಹಾಗೆ ಮಾತೆಯನ್ನು ಉದ್ದೇಶಿಸಿ ಹೀಗೆ ಹೇಳುವನು: ನೀನು ನನ್ನ ಒಳಿತು ಮಾಡಿಲ್ಲ, ನನ್ನ ಸರ್ವನಾಶ ಮಾಡಿರುವೆ. ಈ ಕುಕರ್ಮದಿಂದ ನೀನು ನನ್ನ ರಘುಕುಲ ವಂಶದ ಅತಿ ಕಳಂಕಿತ ಪುರುಷನಾಗಿ ಮಾಡಿರುವೆ. ಹೇ ಪಾಪಿಣಿ, ಕುಲನಾಶಿನಿ, ಈ ದುಷ್ಕರ್ಮ ಮಾಡುವ ಬದಲಾಗಿ ಯಾವತ್ತು ನನ್ನ ಜನ್ಮವೆತ್ತಿದ್ದೀಯೋ ಅಂದೇ ನನ್ನ ಪ್ರಾಣ ಏಕೆ ತೆಗೆಯಲಿಲ್ಲ ನೀನು. ಇಂದು ನಾನು ಈ ಅಪಾಯಚನ ಸಾವು ಆದರೂ ಸಾಯುತ್ತಿರಲಿಲ್ಲ ಎಂದು ಅತೀ ದುಃಖದಿಂದ ನುಡಿದ. ನನ್ನ ಭಾಗ್ಯದ ವಿಡಂಬನವಾದರೂ ನೋಡು, ನನಗೆ ಈ ರಘುಕುಲ ವಂಶದಂತ ಉಜ್ವಲ ವಂಶ ಸಿಕ್ಕಿತು. ವೀರ ಪರಾಕ್ರಮಿ, ಸತ್ಯನಿಷ್ಠ, ಪರಂ ಧರ್ಮಾತ್ಮನಾದ ತಂದೆ ದೊರೆತರು. 3 ಲೋಕದಲ್ಲಿ ವಂದಿತರಾದ ಶ್ರೀ ರಾಮನಂತ ಅಣ್ಣ ದೊರೆತ. ಆದರೆ ನಿನ್ನಂತ ಪಾಪಿಣಿ, ಕುಲನಾಶಿನಿ ಹಾಗೂ ನೀಚ ಮಾತೆಯ ಗರ್ಭದಲ್ಲಿ ಹುಟ್ಟಿಸಿದ ಹೇ ಸೃಷ್ಟಿಕರ್ತನೆ, ಇದೆಂತ ಪರಿಹಾಸ! ಇದೆಂತ ಶತ್ರುವಿಗೂ ಕೂಡ ಹೀಗೆ ಆಗುವುದು ಬೇಡ ಎಂದು ಅತಿ ದುಃಖದಲ್ಲಿ ನುಡಿದು ಕುಗ್ಗಿತನಾದನು. ಕೈಕೆ ಹೇಳ್ತಾಳೆ: ಹೇ ಭರತ, ನೀನು ಭಾವನೆಯ ಉದ್ವೇಗದಲ್ಲಿ ಉರುಳಿ ನಾನು ನಿನಗಾಗಿ ಮಾಡಿರುವ ಭಾಗ್ಯದ ಬಗ್ಗೆ ಅರಿಯುವನಾಗಿರುವೆ. ನಿನ್ನ ಭವಿಷ್ಯದ ಕಡೆಗೆ ನೋಡು. ಈ ವಿಶಾಲವಾದ ಸಾಮ್ರಾಜ್ಯದ ಏಕೈಕ ಚಕ್ರವರ್ತಿ ನೀನು. ನೀನು ನಿನ್ನ ರಾಜಧರ್ಮವನ್ನು ಪಾಲಿಸು, ಪಟ್ಟಾಭಿಷೇಕಕ್ಕೆ ಸಜ್ಜಾಗು. ನಿನಗೆ ಒಲಿದ ಭಾಗ್ಯವನ್ನು ಹೀಗೆ ತಿರಸ್ಕರಿಸಬೇಡ. ಆಗ ಭರತ ಹೇಳ್ತಾನೆ: ಭಾಗ್ಯ? ಅರೆ, ನನ್ನ ಭಾಗ್ಯದ ನಂದಾದೀಪ ಅಂದೇ ಆರಿಹೋಯಿತು ಎಂದು ನನ್ನ ಅಣ್ಣ ಶ್ರೀರಾಮ ವನವಾಸಕ್ಕೆ ತೆರಳಿದ. ಯಾವ ರಾಮ ನಿನ್ನ ತಾಯಿಗಿಂತಲೂ ಅಧಿಕವಾಗಿ ಕಾಣುತ್ತಿದ್ದ? ಆ ಕೌಶಲ್ಯ ಮಾತೆ ನಿನ್ನ ತಂಗಿಗಿಂತಲೂ ಹೆಚ್ಚಾಗಿ ತಿಳಿಯುತ್ತಿದ್ದಳು. ಅವರ ಏಕೈಕ ಪುತ್ರನನ್ನು ವನವಾಸಕ್ಕೆ ಕಳಿಸುವಾಗ ನಿನ್ನ ಆತ್ಮ ನಿನ್ನನ್ನು ಚೀಮಾರಿ ಹಾಕಲಿಲ್ಲವೇ? ನಿನ್ನ ಹೃದಯ ನಿನ್ನನ್ನು ತಿರಸ್ಕರಿಸಲಿಲ್ಲವೇ? ಇಂತಹ ಕ್ರೂರ ವರದಾನ ಕೇಳುವಾಗ ನಿನ್ನ ಬಾಯಿಯಲ್ಲಿ ಕ್ರಿಮಿಗಳೇಕೆ ಬೀಳಲಿಲ್ಲ? ನಿನ್ನ ಪ್ರಾಣ ಪಕ್ಷಿ ಏಕೆ ಹಾರಲಿಲ್ಲ ಎಂದು ತುಂಬಾ ಉದ್ರಿಕ್ತನಾಗಿ ಈ ಮಾತುಗಳನ್ನು ಭರತ ಹೇಳುವನು. ಆಗ ಕೈಕೆ ಹೇಳ್ತಾಳೆ: ಪ್ರತಿ ತಾಯಿಗೂ ತನ್ನ ಮಗನನ್ನ ಅತಿ ಶ್ರೇಷ್ಠ ಸ್ಥಾನದಲ್ಲಿ ಇರಬೇಕೆಂದು ನೋಡುವ ಲೋಭ ಇದ್ದೇ ಇರುತ್ತೆ. ಆಗ ಭರತ ಹೇಳ್ತಾನೆ: ಲೋಭ? ಓ, ಈ ಲೋಭವೇ ಎಲ್ಲಾ ಪಾಪಗಳಿಗೆ ಬುನಾದಿ. ಲೋಭವೇ ಮನುಷ್ಯನನ್ನ ಕುರುಡನನ್ನಾಗಿಸುವುದು. ಅಲ್ಲಿ ನಿನ್ನಂಥವಳು ಕುರುಡಳಾಗಿ ಪಾಪ ಮತ್ತು ಪುಣ್ಯದ ಮಧ್ಯದ ವ್ಯತ್ಯಾಸವ ಅರಿಯದೆ ಇಂತಹ ಕುಕರ್ಮವೆಸಗಲು ಕಾರಣವಾದುದು. ಮುಂದುವರೆದು ಭರತನ್ ಹೇಳ್ತಾನೆ: ನಿನ್ನಂಥ ತಾಯಿಯನ್ನು ಇದೇ ಕ್ಷಣದಿಂದ ನಾನು ತ್ಯಾಗ ಮಾಡುತ್ತಿರುವೆ ಎನ್ನುತ್ತಾ ರಭಸದಿಂದ ಕೈಕೆಯ ಕಕ್ಷದಿಂದ ಹೊರಹೋಗುವನು. ನ್ಯಾಯ ನಿಷ್ಠೆಗಾಗಿ ತನ್ನ ಹೆತ್ತ ತಾಯಿಯನ್ನೇ ತ್ಯಾಗ ಮಾಡಿದ ಮಹಾನ್ ಪುರುಷ ಭಾರತ. ಭರತನಿಂದ ತ್ಯಾಗ, ಸತ್ಯ, ನಿಷ್ಠೆಯನ್ನು ಕಲಿಯಬೇಕು. ಈ ವಿಶಾಲ ಸಾಮ್ರಾಜ್ಯ, ಈ ಸಂಪತ್ತು, ಈ ಅರಮನೆ, ಈ ಸೇವಕರು, ಈ ಮರ್ಯಾದೆ, ಈ ವಿಜೃಂಭಣೆ ಅಣ್ಣನ ಸೊತ್ತು. ನಾನು ಕೇವಲ ಅಣ್ಣನ ಸೇವಕ. ಆಹಾ, ಎಂತಹ ತಮ್ಮ! ಇದು ನಮ್ಮ ಪರಂಪರೆ ಹಾಗೂ ನಮ್ಮ ಪೂರ್ವಜರ ನೀತಿ. ಇಂದು ಇದು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ನಾವುಗಳು ತ್ಯಜಿಸಿದ ಈ ಮಹಾನ್ ಸಂಸ್ಕೃತಿಯನ್ನು ಮರಳಿ ನಿರ್ಮಾಣ ಮಾಡಬೇಕಾಗಿದೆ. ಇದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.
ಭರತ ಅಣ್ಣನ ಹುಡುಕುತ್ತಾ ಕಾಡಿನ ಕಡೆಗೆ ಸಾಗುವನು. ಭರತ ತನ್ನ ಪಾದರಕ್ಷೆಯನ್ನು ಧರಿಸದೇ ಹೊರಡುವನು. ಇದು ಭಕ್ತಿ ಭರತನಿಗೆ ಅಣ್ಣ ಶ್ರೀರಾಮನ ಪ್ರತಿ. ಅಣ್ಣನ ಪಾದ ಕುರುಳಿ ಕ್ಷಮೆಯಾಚಿಸಿ ಮರಳಿ ತರಬೇಕು ಹಾಗೂ ಅಣ್ಣನಿಗೆ ರಾಜಾಭಿಷೇಕ ಮಾಡಿ ರಾಜಭಾರ ನೀಡಬೇಕೆಂದು ಹಂಬಲದಲ್ಲಿ ತೆರಳುವನು. ಭರತ ತಾನು ಮಾಡದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಿರುವ ಏಕೈಕ ವ್ಯಕ್ತಿ ಇರಬಹುದು. ಎಲ್ಲಿ ಅಣ್ಣ ನನ್ನ ಮೇಲಿನ ಕೋಪಕ್ಕೆ ಕ್ಷಮಿಸದೆ ಮಾತನಾಡದೇ ಇರಬಹುದು, ನನ್ನ ಮುಖ ಕೂಡ ನೋಡದೇ ಇರಬಹುದು ಎಂದೆಲ್ಲ ಕಲ್ಪನೆಯಲ್ಲಿ ಕಾಡಿಗೆ ತೆರಳುವನು. ಜೊತೆಗೆ ತನ್ನ ಎಲ್ಲಾ ಕುಟುಂಬ ಸದಸ್ಯರು, ಪ್ರಮುಖರು, ಪ್ರಜಾಗಣರನ್ನು ಹಾಗೂ ರಾಮನ ಮಾವನಾದ ಜನಕ ಮಹಾರಾಜರನ್ನು ಕೂಡ ಕರೆದುಕೊಂಡು ಹೋಗುವನು. ಯಾರ ಮಾತನಾದರೂ ಕೇಳಿ ಮರಳಿ ಬರಲೆಂದು. ವನವಾಸಕ್ಕೆ ತೆರಳುವಾಗ ಶ್ರೀರಾಮರು ಒಂದು ರಾತ್ರಿ ಗುರುಶ್ರೇಷ್ಠ ಮಹರ್ಷಿ ಭರದ್ವಾಜರ ಆಶ್ರಮದಲ್ಲಿ ಉಳಿದುಕೊಂಡಿರುತ್ತಾರೆ. ಅದನ್ನು ತಿಳಿದ ಭರತನು ಶ್ರೀರಾಮರನ್ನು ಮರಳಿ ತರಲು ಮಹರ್ಷಿ ಭರದ್ವಾಜರನ್ನೂ ಕೂಡ ಕರೆದುಕೊಂಡು ಹೋಗುವನು. ಅತ್ತ ಶ್ರೀರಾಮ ಚಿತ್ರಕೂಟದಲ್ಲಿ ಪೂರ್ಣ ಕುಟೀರ ಮಾಡಿ ವಾಸಿಸುತ್ತಿದ್ದನು. ಭರತ ಮತ್ತು ಕುಟುಂಬದವರು ಹಾಗೂ ಮಹರ್ಷಿ ಭರದ್ವಾಜ್ ಪ್ರಜಾಗಣರು ಕೂಡ ಚಿತ್ರಕೂಟಕ್ಕೆ ಹೊರಡುವರು. ರಾಮನ ಮನವೊಲಿಸಿ ಮರಳಿ ಕರೆತರಲೆಂದು. ರಾತ್ರಿಯ ಸಮಯ, ಬಾನಂಚಿನಲ್ಲಿ ಕಂಗೊಳಿಸುತ್ತಿರುವ ಚಂದ್ರಮ, ಹಕ್ಕಿಗಳ ಚಿಲಿಪಲಿ ಮಧುರ ಗಾನವಿಲ್ಲದೆ ನಿಶಬ್ದವಾಗಿದ್ದ ವಾತಾವರಣ. ಕುಟುಂಬದವರನ್ನು ಕಂಡು ಶ್ರೀರಾಮ ಭಾವುಕನಾಗಿ ಅಕ್ಷಗಳಲ್ಲಿ ಜಲಧಾರಿಯ ತುಂಬಿ ಮುಗ್ಧ ಮಗುವಿನ ಹಾಗೆ ಮುಕುಟದಲ್ಲಿ ಮಂದಹಾಸ ಬೀರುವನು. ಮೊದಲಿಗೆ ಕೈಕೇಯ ಮಾತೆಯ ಪಾದ ಕುರುಳಿ ನಮಿಸುವನು. ತದನಂತರ ಕೌಶಲ್ಯ ಮಾತೆಗೆ, ಆಮೇಲೆ ಸುಮಿತ್ರಾ ಮಾತೆಗೆ. ಶ್ರೀರಾಮರಿಗೆ ಅರಿವಿತ್ತು ಕೈಕೇಯ ಮಾತೆ ಪಶ್ಚಾತ್ತಾಪದಲ್ಲಿ ಬೆಂದು ನೊಂದಿರುವಳೆಂದು. ಎಲ್ಲಿ ಶ್ರೀರಾಮ ನನ್ನ ಮೇಲೆ ಕೋಪಗೊಂಡಿರುವನೆಂದು. ಅದೇ ಕಾರಣದಿಂದಾಗಿಯೇ ಶ್ರೀರಾಮರು ಮೊದಲು ಕೈಕೇಯ ಮಾತೆಗೆ ನಮಿಸುವರು. ಈ ಸರಳತೆಯೇ ಶ್ರೀರಾಮನಿಗೆ ಮರ್ಯಾದಾ ಪುರುಷೋತ್ತಮ್ ಎಂದೆನಿಸುವುದು ಮತ್ತು ಸಾಮಾಜಿಕ ಪರಿಜ್ಞಾನದ ಪರಿಕಲ್ಪನೆಯನ್ನು ತೋರಿಸುವುದು. ತಂದೆಯ ಮೃತ್ಯುವಿನ ವಿಷಯ ತಿಳಿದು ದಿಗ್ಭ್ರಮಿತಗೊಂಡು ವಿಚಲಿತನಾಗಿ ಭಾವುಕನಾಗಿ ಕಣ್ಣೀರಿನ ಧಾರೆಯನ್ನು ಹರಿಸುವನು. ಸ್ವಲ್ಪ ಸಮಯದ ನಂತರ ಸಭೆ ಸೇರುವುದು. ರಾಮನ ಮನವೊಲಿಸಿ ಮರಳಿ ತರಲೆಂದು. ಭರತ ಮೊದಲಿಗೆ ಎದ್ದು ನಿಂತು ನುಡಿಯುವನು. ಹೇ ಪರಮ ಪೂಜ್ಯ ಗುರುದೇವರೇ, ಮಹರ್ಷಿ ಭರದ್ವಾಜರಿಗೆ, ನನ್ನ ಪೂಜನೀಯ ಅಣ್ಣ, ಸಮಸ್ತ ಋಷಿಗಣ್ಯರೇ, ಅಯೋಧ್ಯೆಯ ಮಹನೀಯ ಮಂತ್ರಿಗಣ್ಯರೇ ಹಾಗೂ ನೆರೆದ ಪ್ರಜಾಪ್ರಮುಖರೇ, ಇಂದು ನಾನು ನಿಮ್ಮೆಲ್ಲರೆದುರು ಒಂದು ಘೋಷಣೆಯನ್ನು ಮಾಡುವೆನು. ಅಯೋಧ್ಯೆಯ ನಿಜವಾದ ಉತ್ತರಾಧಿಕಾರಿ ಎಂದರೆ ಶ್ರೀರಾಮರಿದ್ದಾರೆ. ಆದರೆ ನನ್ನ ತಾಯಿ ಕುಟಿಲ ನೀತಿಯಿಂದ ನನ್ನ ತಂದೆ ಮಹಾರಾಜ ದಶರಥರಿಂದ ತನಗೆ ಒಲಿದ ವರದಾನದ ಜಾಲದಲ್ಲಿ ಸಿಲುಕಿಸಿ ಈ ರಾಜ್ಯ ನನಗೆ ಒಲಿಯುವ ಹಾಗೆ ಮಾಡಿರುವಳು. ಆದರೆ ಇಂತಹ ಅಧರ್ಮ ಪಥದಲ್ಲಿ ನಡೆಯುವುದು ಅನುಚಿತ ಎಂದು ತಿಳಿಯುವೆನು. ಯಾಕಂದರೆ ರಾಜ್ಯದ ನಿಜವಾದ ಉತ್ತರಾಧಿಕಾರಿ ಎಂದರೆ ಜ್ಯೇಷ್ಠ ಸುಪುತ್ರರಾಗಿರುತ್ತಾರೆ. ನಮ್ಮ ಕುಲದ ನೀತಿಯೂ ಹಾಗೂ ರೀತಿಯೂ ಕೂಡ ಇದೇ ಆಗಿದೆ. ಆದ ಕಾರಣ ಈ ನೀತಿಯ ವಿರುದ್ಧ ನಡೆಯುವುದು ಅಧರ್ಮವಾಗಿದೆ. ನನಗೆ ಅರಿವಿದೆ, ನನ್ನಂತಹ ಅಧರ್ಮಿ, ಪಾಪಿ, ನೀತಿ ಭ್ರಷ್ಟನ ಬಾಯಿಯಿಂದ ಧರ್ಮ ಮತ್ತು ಅಧರ್ಮದ ಮಾತು ಕೇಳಿ ಇಡೀ ಸಂಸಾರವೇ ಪರಿಹಾಸ ಮಾಡುತ್ತಿರಬಹುದು. ಆದರೆ ನನಗೆ ಒಂದು ಆಸೆ, ಶ್ರೀರಾಮನಂತಹ ಪರಜ್ಞಾನಿ ಇದನ್ನ ನೋಡುವುದಿಲ್ಲ ಎಂದು. ಕೇಳುತ್ತಿರುವವನು ಪಾತ್ರನೋ ಅಥವಾ ಕುಪಾತ್ರನೋ ಎಂದು. ಆದುದರಿಂದ ನನ್ನ ಅವಗುಣಗಳನ್ನು ನಿರ್ಲಕ್ಷಿಸಿ ನನ್ನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ನಮ್ಮ ಕುಲಧರ್ಮದ ನೀತಿಯ ಹಾಗೆ ಅಯೋಧ್ಯೆಯ ಸಿಂಹಾಸನವನ್ನು ಗ್ರಹಣ ಮಾಡಿ ನಾನು ಹಾಗೂ ನನ್ನ ತಾಯಿ ಮಾಡಿದ ಪಾಪಗಳ ಪ್ರಾಯಶ್ಚಿತ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಪರಿಪರಿಯಾಗಿ ನಿಮ್ಮ ಪಾದ ಉರುಳಿ ಬೇಡುವೆನು ಎಂದು ಭರತ ಶ್ರೀರಾಮರಿಗೆ ನುಡಿಯುತ್ತಾರೆ. ಆಗ ಶ್ರೀರಾಮರು ನುಡಿಯುವರು, ಭರತ, ನೀನು ನಿನ್ನ ಹೃದಯದಲ್ಲಿ ವ್ಯರ್ಥ ಜ್ಞಾನಿಯನ್ನು ಮಾಡುತ್ತಿರುವೆ. ನಾನು ಈ ಜಗತ್ತಿನ ಒಡೆಯನಾದ
ನೀಲಕಂಠ, ಉಮಾಪತಿ, ಕೈಲಾಸವಾಸಿ, ಭೂತನಾಥ, ಶಂಕರನ ಆಣೆ ಮಾಡಿ ಹೇಳುವೆನು, ಈ ಮೂರೂ ಲೋಕ ಹಾಗೂ ಈ ಮೂರೂ ಕಾಲದಲ್ಲಿ ನಿನ್ನಂತಹ ಧರ್ಮಾತ್ಮ ಪುರುಷ ಹಿಂದೆಯೂ ಜನಿಸಿಲ್ಲ ಹಾಗೂ ಮುಂದೆಯೂ ಜನಿಸುವುದು ಅತಿ ವಿರಳ. ನಿನ್ನಂತಹ ತಮ್ಮನ ಮೇಲೆ ಕುಟಿಲತೆಯ ಅಪವಾದ ವಹಿಸುವುದು ಮಹಾಪಾಪ. ನಿನ್ನಂತಹ ಮಹಾತ್ಮನ ಕೇವಲ ಹೆಸರು ಕೇಳುವುದರಿಂದಲೇ ಪಾಪ, ಅಮಂಗಳ, ಅಹಿತ ಮಾಯವಾಗುವುದು. ಅಣ್ಣ ತಮ್ಮಂದಿರ ಈ ಸಾಮರಸ್ಯ ಅತಿ ಮಧುರವಾದದ್ದು. ಒಬ್ಬರ ಮೇಲೆ ಒಬ್ಬರಿಗೆ ಅಪಾರ ಪ್ರೇಮ ಹಾಗೂ ಭಕ್ತಿ, ಇದು ನಮ್ಮ ಹೆಮ್ಮೆಯ ಪರಂಪರೆ. ಮತ್ತೆ ರಾಮ ಹೇಳುವರು, ಮಾತಾ ಕೈಕೇಯಿಯವರಿಗೂ ಕೂಡ ಅವರೇ ದೋಷಿಸುವವರು ಯಾರು ತಮ್ಮ ಗುರುವಿನಿಂದ ಅಪೂರ್ಣ ಜ್ಞಾನ ಪಡೆದಿರುತ್ತಾರೆ. ಭರತ, ನನ್ನ ತಮ್ಮ, ಭಾವನೆಗಳ ಉದ್ವೇಗದಿಂದ ಮೇಲೆದ್ದು ನೋಡು. ನಮ್ಮ ಮಹಾನ್ ಪಿತಾಶ್ರೀಯವರು ತಾವು ಕೈಕೆ ಮಾತೆಗೆ ನೀಡಿದ ವಚನಕ್ಕೆ ಕೇವಲ ನನ್ನ ಮಾತ್ರ ತ್ಯಜಿಸಲಿಲ್ಲ, ತಮ್ಮ ಪ್ರಾಣವನ್ನೇ ತ್ಯಜಿಸಿದರು. ಅಂತಹ ಸತ್ಯವಾದಿ ತಂದೆಯವರ ವಚನವನ್ನು ನಾವು ಪಾಲಿಸಲೇಬೇಕು. ಅಥವಾ ಅವರ ಮರಣಾನಂತರ ಅವರ ವಚನವನ್ನು ನಿರಾಧಾರಗೊಳಿಸಬೇಕೇ? ಹೇಳು. ಇಲ್ಲಿ ನಾವು 4 ಅಣ್ಣ ತಮ್ಮಂದಿರ ಕರ್ತವ್ಯವೇನು? ಆಗ ಕೈಕೆ ಮಾತೆ ನುಡಿವಳು, ರಾಮ, ನಾನು ಈ ಯೋಗ್ಯಳೂ ಅಲ್ಲ. ಆದರೂ ಇಂದು ಇವರೆಲ್ಲರ ಎದುರು ನಾನು ನಿನ್ನ ಕ್ಷಮೆ ಕೇಳುವೆ. ನನ್ನನ್ನು ಕ್ಷಮಿಸಿಬಿಡು ರಾಮ. ಈ ಎಲ್ಲ ಅನಿಷ್ಟಕ್ಕೆ ಕಾರಣ ನಾನೇ. ಇಂದು ಈ ಸಮಸ್ತ ಋಷಿಶ್ರೇಷ್ಠರೆದುರು, ರಾಜಗುರುಗಳೆದುರು ಹಾಗೂ ಸಮಸ್ತ ಪ್ರಜಾಮಹನೀಯರೆದುರು ನಾನು ನಿನ್ನ ತಂದೆಯಿಂದ ಪಡೆದ ವರಗಳನ್ನು ಮರಳಿಸುತ್ತಿರುವೆ. ಅವರು ನನಗೆ ವಚನ ಬದ್ಧರಾಗಿದ್ದರು. ಇವತ್ತು ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ವಚನ ಮುಕ್ತರನ್ನಾಗಿಸುವೆ. ಆಗ ರಾಮ ಹೇಳುತ್ತಾನೆ, ಮಾತೆ, ಈಗ ಇದು ತುಂಬ ವಿಳಂಬವಾಗಿದೆ. ವರ ವಚನ ನೀಡುವುದು ಮತ್ತು ಮರಳಿ ಪಡೆಯುವುದು ಅರ್ಹತೆ ಮತ್ತು ಅಧಿಕಾರ ಕೇವಲ ತಂದೆಯವರಿಗಾಗಿತ್ತು. ಆದರೆ ಇವತ್ತು ಅವರಿಲ್ಲ. ನಾನು ಈಗ ಕೇವಲ ತಂದೆಯವರು ನನಗೆ ನೀಡಿರುವ ವಚನವನ್ನು ಪಾಲಿಸುತ್ತಿರುವೆ. ಒಬ್ಬ ಪುತ್ರನಿಗೆ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠ ಧರ್ಮ ತಂದೆಯ ಆದೇಶ ಪಾಲಿಸುವುದು ಹಾಗೂ ಅವರ ನೀಡಿದ ವಚನವನ್ನು ಪಾಲಿಸುವುದು. ನಾನು ಅದನ್ನು ಮಾತ್ರ ಮಾಡುತ್ತಿರುವೆ. ನನಗೆ ವಿಶ್ವಾಸವಿದೆ, ತಂದೆಯವರು ಸ್ವರ್ಗವಾಸವಾಗುವಾಗ ಅವರಿಗೆ ತಮ್ಮ ಮಗನ ಮೇಲೆ ಗರ್ವವಾಗಿರಬಹುದು. ಅವರು ನೀಡಿದ ವಚನವನ್ನು ನನ್ನ ಮಗ ಪಾಲಿಸುತ್ತಿರುವನೆಂದು. ಮರಣಾನಂತರ ನಾನು ಅವರ ವಿಶ್ವಾಸವನ್ನು ಮುರಿಯಲೇ? ಅದು ಹೇಗೆ ಸಾಧ್ಯ? ಭರತ, ನಮ್ಮ ತಂದೆಯವರು ಮೃತ್ಯುವಿನ ಮುಂಚೆ ಒಂದು ವಿಷಯವನ್ನು ಆದೇಶಿಸಿದ್ದಾರೆ. ಅವರ ದೇಹಾಂತದ ಬಳಿಕ ಒಬ್ಬ ಮಗ ರಾಜಭಾರ ಮಾಡುವನು ಮತ್ತೆ ಇನ್ನೊಬ್ಬನು ಕಾಡಿನಲ್ಲಿ ಇರುವನೆಂದು. ಆ ಆದೇಶವನ್ನು ನಾವು ಹೇಗೆ ಮೀರಲು ಸಾಧ್ಯ? ಅವರ ಆದೇಶ ಪಾಲನೆಯೇ ನಮ್ಮ ಪರಮಧರ್ಮ. ಆಗ ಭರತ ಹೇಳ್ತಾನೆ, ಇದೇ ಪರಮಧರ್ಮವಾದರೆ ನಾನು 14 ವರ್ಷ ವನವಾಸ ಮಾಡುವೆ, ನೀವು ರಾಜಪಾಲನೆ ಮಾಡಿ. ಆಗ ರಾಮ ಹೇಳ್ತಾರೆ, ಧರ್ಮ ಒಂದು ವ್ಯಾಪಾರ ಅಲ್ಲ, ಎಲ್ಲಿ ವಸ್ತುಗಳನ್ನು ಅದಲು ಬದಲು ಮಾಡುತ್ತಾರೆ. ಧರ್ಮವು ಅತಿ ವೈಯಕ್ತಿಕ ಹಾಗೂ ಕಠೋರವಾದದ್ದು. ಈ ರೀತಿಯಾಗಿ ಸಂಸಾರದಲ್ಲಿ ಪ್ರತಿ ಪ್ರಾಣಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಮತ್ತೊಬ್ಬರ ಹೆಗಲ ಮೇಲೆ ಹಾಕಿದರೆ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ, ಘೋರ ಅನಾಚಾರವಾಗುತ್ತದೆ. ನೀನು ಒಬ್ಬ ರಾಜನಾಗಿ ಹೀಗೆ ಅನಾಚಾರ ಮಾತುಗಳನ್ನಾಡುವುದು ಸಮಂಜಸವಲ್ಲ. ಇದರಿಂದ ಪ್ರಜೆಗಳ ಮೇಲೆ ದುಷ್ಪರಿಣಾಮ ಬೀರುವುದು. ಈ ಮಾತುಗಳನ್ನು ಹೇಳುವ ಮುನ್ನ ನೀನು ನಿನ್ನ ಉಚಿತ ಅನುಚಿತದ ಬಗ್ಗೆ ಯೋಚಿಸಬೇಕು ಭರತ. ಆಗ ಭರತ ಹೇಳ್ತಾನೆ, ಅಣ್ಣ, ನನಗೆ ಈಗ ಉಚಿತ ಅನುಚಿತದ ಬಗ್ಗೆ ಅರಿವಿಲ್ಲ. ನೀವು ಅಯೋಧ್ಯೆಗೆ ಮರಳಬೇಕು ಮತ್ತು ರಾಜ್ಯಭಾರ ಮಾಡಬೇಕು, ಅದೇ ನನ್ನ ಬೇಡಿಕೆ. ಇಲ್ಲವಾದರೆ ಇಲ್ಲೇ ನಿಮ್ಮೆದುರಿಗೆ ನಾನು ಜಲ ಆಹಾರ ತ್ಯಜಿಸಿ ಮೃತ್ಯುವಿಗೆ ಶರಣಾಗುವೆನು. ರಾಮ ವಿಚಲಿತಗೊಂಡು ಭರತನ ಹತ್ತಿರ ಧಾವಿಸುತ್ತಾರೆ. ಕರುಣಾಧಾರವಾಗಿ ನುಡಿವರು, ತಮ್ಮ, ನನ್ನ ಪ್ರೀತಿಯ ತಮ್ಮ, ನಿನ್ನ ನಾನು ಕೈ ಜೋಡಿಸಿ ಬೇಡುವೆನು. ನನ್ನ ಹೀಗೆ ಸಂಕಷ್ಟದಲ್ಲಿ ಹಾಕದಿರು. ನಿನ್ನ ಜ್ಯೇಷ್ಠ ಅಣ್ಣನಾಗಿ ನಿನಗೆ ನಾನು ಆದೇಶಿಸುವೆನು. ನನಗೆ ನನ್ನ ತಂದೆಯ ಆದೇಶವನ್ನು
ಪಾಲಿಸಲು ಬಿಡು. ನೀನು ಅಯೋಧ್ಯೆಗೆ ತೆರಳು ಹಾಗೂ ರಾಜಭಾರ ನಡೆಸು. ನಿನ್ನ ಕರ್ತವ್ಯವನ್ನು ನೀನು ಪಾಲಿಸು. ಇದೇ ನನ್ನ ಆದೇಶ ನಿನಗೆ. ಭರತ ಒಲ್ಲದ ಮನಸ್ಸಿನಲ್ಲಿ ಅಣ್ಣನ ಆದೇಶವನ್ನು ಪಾಲನೆ ಮಾಡಲು ಮುಂದಾಗುವನು. ಭರತ ಹೇಳ್ತಾನೆ, ಈ ವಿಶಾಲ ಅಯೋಧ್ಯೆಯ ಸಾಮ್ರಾಜ್ಯದ ಅಧಿಪತಿ ಮತ್ತು ಮಹಾರಾಜರು ಯಾವತ್ತಿದ್ದರೂ ಶ್ರೀರಾಮರೇ. ನಾನು ಕೇವಲ ನಿಮ್ಮ ಅನುಪಸ್ಥಿತಿಯಲ್ಲಿ ಶಾಸನ ಕಾರ್ಯವನ್ನು ನಿರ್ವಹಿಸಲು ಒಪ್ಪುವೆ. ಆದರೆ ಆ ದಿವ್ಯ ಸಿಂಹಾಸನದ ಸೊತ್ತು ನಿಮ್ಮದೇ. ನೀವು ಮರಳಿ ಬರುವ ತನಕ ನಿಮ್ಮ ಬದಲಾಗಿ ನಿಮ್ಮ ಪಾದುಕೆಗಳು ಸಿಂಹಾಸನವನ್ನು ಅಲಂಕರಿಸುವವು. ಇದು ನೀವು ಒಪ್ಪಲೇಬೇಕು ಎಂದು ಪಟ ಹಿಡಿದು ಒಪ್ಪಿಸುವನು. ಭರತ ಅಣ್ಣನ ಪಾದುಕೆಗಳನ್ನು ತನ್ನ ಶಿರದ ಮೇಲೆ ಅಲಂಕರಿಸಿ ಹೊತ್ತಿ ತರುವನು. ಮತ್ತೆ ಸಿಂಹಾಸನದ ಮೇಲೆ ಶ್ರೀರಾಮರ ಪಾದುಕೆಗಳನ್ನು ಇಟ್ಟು ಶಾಸನ ನಡೆಸುವನು. ಈ ಸಂದರ್ಭ ಎಂತಹ ಕಠೋರ ಮನುಷ್ಯನ ಅಕ್ಷಯಗಳಲ್ಲೂ ಕೂಡ ನೀರು ತರುವುದು. ಅಲ್ಲದೆ ಭರತ ತನ್ನ ಅಣ್ಣ ವನವಾಸದಲ್ಲಿ ಸಾಧಾರಣ ತೃಣಕುಟೀಲದಲ್ಲಿ ವಾಸಿಸುವ ಹಾಗೆ ಭರತನೂ ಕೂಡ ಅಯೋಧ್ಯೆಯ ಹೊರವಲಯದಲ್ಲಿ ನಂದಿ ಗ್ರಾಮದಲ್ಲಿ ಒಂದು ಕುಟಿಲವನ್ನು ಮಾಡಿ ಅಲ್ಲಿಂದಲೇ ಶಾಸನವನ್ನು ನಡೆಸುತ್ತಾನೆ. ಅಣ್ಣ ಶ್ರೀರಾಮ ಈ ಪವಿತ್ರ ನೆಲದ ಮೇಲೆ ಮಲಗುತ್ತಾನೆ. ಭರತನೂ ಕೂಡ ನೆಲವ ಅಗಿದು ಅಣ್ಣನಿಗಿಂತ ಕೆಳಗಿನ ಸ್ಥಾನದಲ್ಲಿ ಮಲಗುತ್ತಾನೆ. ಇದೆಂತಹ ಅಣ್ಣ ತಮ್ಮಂದಿರ ತ್ಯಾಗ! ಇದು ನಮ್ಮ ಇತಿಹಾಸ. ನಮ್ಮ ಮಕ್ಕಳಿಗೆ, ಈಗಿನ ಪೀಳಿಗೆಗೆ ಈ ಇತಿಹಾಸ ತಿಳಿಸುವುದು ಅಗತ್ಯವಾಗಿದೆ. ಇಲ್ಲಿಯವರೆಗೂ ನಮಗೆ ತಂದೆಯ ಅಣ್ಣ ತಮ್ಮಂದಿರ ಶಿರಛೇದಿಸಿ ಹಾಗೂ ತಂದೆಯನ್ನೇ ಕಾರಾಗಾರಕ್ಕೆ ತಳ್ಳಿ ಅಧಿಕಾರ ಹಾಗೂ ರಾಜ್ಯವನ್ನು ಕಬಳಿಸುವವರನ್ನು ಮಹಾನರೆಂದು ಇತಿಹಾಸ ಪುಸ್ತಕಗಳಲ್ಲಿ ಓದಿಸಲಾಗಿದೆ. ಆದುದರಿಂದಲೇ ನಾವು ಇಂದು ಜಾಗೃತಗೊಂಡು ನಮ್ಮ ಸಂಸ್ಕೃತಿಯನ್ನು ಮರಳಿ ಸ್ಥಾಪಿಸಬೇಕಾಗಿದೆ. ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯು ವಿಶ್ವಕ್ಕೆ ಮಾದರಿಯಾದ ಸಂಸ್ಕೃತಿ. ಅದನ್ನು ಉಳಿಸುವುದು, ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯ. ನಮಸ್ಕಾರಗಳು.